ಸರ್. ಹೇಳಿ ಸರ್, ನನ್ನ ಹೆಸರು ರಫೀಕ್ ಜಬ್ಬಾರ್. ಐಮ್ ಪ್ರೆಸ್ ಕರೆಸ್ಪಾಂಡೆಂಟ್ ಆಫ್ ETV ಸರ್, ಈನಾಡು. ಸರ್. ನಮಸ್ತೆ ಸರ್. ಹೇಳಿ. ನಮಸ್ತೆ ಸರ್. ಕ್ಷಮಿಸಬೇಕು ಸರ್, ಈ ಸಮಯದಲ್ಲಿ ತಮಗೆ ಡಿಸ್ಟರ್ಬ್ ಮಾಡಿದೆ. ಮುಕುಪಿಸ್ ಡಾಕ್ಟರ್ ಸಾಹೇಬ್ರೆ, ಚಿಕ್ಕದು ಕೋಟ್ ಬೇಕಾಗಿತ್ತು, ಸ್ಟೋರಿ ಮಾಡ್ತಾ ಇದ್ದೆ. ಓಕೆ. ಇದು ಬೆಂಗಳೂರಲ್ಲಿ ಬಹಳ ಚಳಿ ಎಫೆಕ್ಟ್ ಇರೋದರಿಂದ ಆರೋಗ್ಯ ಸಮಸ್ಯೆಗಳು ಹೆಚ್ಚಳ ಆಗ್ತಿದ್ದಾವೆ, ಮಕ್ಕಳಿಗೆ, ದೊಡ್ಡವರಿಗೆ. ಕ್ಲೈಮೇಟ್ ಚೇಂಜ್ ಇದೆ. ಈ ಸಂದರ್ಭದಲ್ಲಿ ಹಲವಾರು ಹಾಸ್ಪಿಟಲ್ಸ್ ಎಲ್ಲ ಫುಲ್ ಆಗಿದ್ದಾವೆ. ಇದರ ಸಂಬಂಧದಲ್ಲಿ ತಾವು ಏನು ಹೇಳ್ತೀರಾ ಸರ್, ಬೀಯಿಂಗ್ ಎನ್ ಎಕ್ಸ್ಪರ್ಟ್? ಹೌ ಇಸ್ ಇಟ್ ದಟ್ ಯು ಆರ್ ಕೋಪಿಂಗ್ ವಿತ್? ಈಗ ಕರೆಂಟ್ಲಿ ವಿತ್ ದಿಸ್ ವೆದರ್ ನಾವು ಪ್ರಿವೆನ್ಷನ್ ಸೈಡ್ ಇಲ್ಲಿ ಹೆಲ್ಪ್ ಎ ಲಾಟ್. ಸ್ಮಾಲ್ ಥಿಂಗ್ಸ್ ಲೈಕ್ ಕೀಪಿಂಗ್ ಯುವರ್ ಬಾಡಿ ವಾರ್ಮ್, ಮೇಂಟೈನಿಂಗ್ ಡಿಸ್ಟೆನ್ಸ್ ವಿತ್ ದ ಪೀಪಲ್ ಹೂ ಆರ್ ಸಿಕ್. ಮನೆಯಲ್ಲಿ ಸಿಕ್ ಇರ್ತಾರೆ ಅಂತ ಗೊತ್ತಿರ್ತೇವೆ, ಬಟ್ ಸ್ಟಿಲ್ ಡೋಂಟ್ ವೆಂಟಿಲೇಷನ್ ಮಾಡಲ್ಲ ಅವರು. ಆಮೇಲೆ ಕೋಲ್ಡ್ ಇದ್ರು ಮನೆಯಲ್ಲಿ ಸಮ್ ಪೀಪಲ್ ಅವ್ರ ಟ್ರೆಡಿಷನ್ಸ್ ಫಾಲೋ ಮಾಡಿ ಮನೇಲಿ ಚಪ್ಪಲಿ ಹಾಕೋಬಾರ್ದು, ಹಂಗೆ. ಜಸ್ಟ್ ಕೀಪಿಂಗ್ ಯುವರ್ ಫೀಟ್, ಜಸ್ಟ್ ಅದು ಫೀಟ್ ಅನ್ನ ಬೆಚ್ಚಿ, ಇದನ್ನ ನೀವು ಸಾಕ್ಸ್ ಅದು ಹಾಕೊಳ್ಳೋದಾಯ್ತು, ಸ್ಲೀಪರ್ ಹಾಕೊಂಡ್ರೆ ಯುವರ್ ಎಂಟೈರ್ ಬಾಡಿ ವಿಲ್ ಮೇಂಟೈನ್ ದ ಟೆಂಪರೇಚರ್. ಆಮೇಲೆ ಹ್ಯಾವಿಂಗ್, ಈಗ ನಮ್ ಕಡೆ ಎಲ್ಲ ಕಷಾಯ ಅಂತ ಹೇಳ್ತೀವಿ. ಟ್ರೆಡಿಷನಲ್ ಏನ್ಷಿಯಂಟ್ ಮೆಥಡ್ಸ್ ಟು ಪ್ರಿವೆಂಟ್ ಕೀಪ್ ದ ಬಾಡಿ ವಾರ್ಮ್ ಈಸ್ ಮಚ್ ಬೆಟರ್ ದೆನ್ ದ ನ್ಯೂ ನಾವ್ ಇವಾಗ ಹೊಸ ಅದು ಇದು ಅಂತ ಸಮ್ ವಿಲ್ ಸೇ ಇಲ್ಲ, ನೀವು if you keep drinking black coffee will helps, some will strike or new green tea, but this best is kashaya, and some people ಒಬ್ಬೊಬ್ಬರಿಗೆ turmeric milk will help a lot. Keeping your ಜಸ್ಟ್ ಬಂಕಿ ಕ್ಯಾಪ್ ಹಾಕೊಂಡ್ರು ಎಷ್ಟು ಹೆಲ್ಪ್ ಆಗುತ್ತೆ. ಹೌದು ಸರ್. ಪ್ರಿವೆಂಟಿವ್ ಮೆಜರ್ಸ್ ಇಸ್ ದ ಒನ್. ಸೆಕೆಂಡರಿ ಮೆಡಿಕಲಿ ಹೇಳೋದು, ಲೈಕ್ more than 3 days better to visit a physician or a doctor. ಏನ್ ಮಾಡ್ತೇವೆ, ಸೆಲ್ಫ್ ಕೇರ್ ಮನೇಲಿ OTC ಡ್ರಗ್ಸ್ ಬೇರೆ ಸಿಗ್ಬಿಟ್ಟಿರುತ್ತೆ ಇವಾಗ. ಕೀಪ್ ಕನ್ಸ್ಯೂಮಿಂಗ್ ಪ್ಯಾರಾಸಿಟಮಲ್, they'll go for Sinarest LP basic drugs. 3-4 days ತಗೊಂಡ್ಬಿಟ್ಟು they will ಕಡಿಮೆ ಸ್ವಲ್ಪ ಅದು ಸಿಂಪ್ಟಮ್ಸ್ ಅಷ್ಟೇ ಕ್ಯೂರ್ ಆಗಿರುತ್ತೆ, ಬಟ್ ಮೇನ್ ಕಂಪ್ಲೀಟ್ ಕ್ಯೂರ್ ಇರೋದಿಲ್ಲ, ಹೋಗಿರಲ್ಲ. ಯೂಶಲಿ ಇವಾಗ ರೆಸ್ಪಿರೇಟರಿ ಇನ್ಫೆಕ್ಷನ್ಸ್ ಆರ್ ವೆರಿ ಕಾಮನ್. ಇಟ್ ವಿಲ್ ಸ್ಟಾರ್ಟ್ ವಿತ್ ಅಪ್ಪರ್ ರೆಸ್ಪಿರೇಟರಿ ಟ್ರ್ಯಾಕ್ಟ್ ಇನ್ಫೆಕ್ಷನ್, pull it out, just simple. ಹೌದು ಸರ್. ಹೋಗುತ್ತೆ ಅಂದ್ರೆ ಕಂಟ್ಲದವರೆಗಿರೋ ಇನ್ಫೆಕ್ಷನ್ಸ್ ಲಂಗ್ಸ್ ಒಳಗೂ ಸ್ಪ್ರೆಡ್ ಆಗ್ಬಿಡುತ್ತೆ. ಆ ಟೈಮಲ್ಲಿ ಏನಾಗುತ್ತೆ, ಕ್ರಿಟಿಕಲ್. ಅವಾಗ ಏನಾಗ್ಬಿಡುತ್ತೆ, ಆಂಟಿಬಯೋಟಿಕ್ ಸ್ಟಾರ್ಟ್ ಮಾಡ್ಬೇಕಾಗುತ್ತೆ. ಅನ್ನೆಸೆಸರಿ ಆಂಟಿಮೈಕ್ರೋಬಿಲ್ಸ್ ಡಾಕ್ಟರ್ ಕನ್ಸಲ್ಟ್ ಮಾಡದೇನೆ ಒಬ್ಬೊಬ್ರು ಇದನ್ನ ತಗೊಂಡ್ಬಿಡ್ತಾರೆ, ಟ್ರೀಟ್ಮೆಂಟ್, ಸೆಲ್ಫ್ ಟ್ರೀಟ್ಮೆಂಟ್ ತಗೋತಾರೆ. ಹೌದು, ಮೆಡಿಕಲ್ ಇಂದ ಮೆಡಿಸಿನ್ ತಗೊಂಡು. ಅವಾಗ ಏನಾಗ್ಬಿಡುತ್ತೆ, ರೆಸಿಸ್ಟೆನ್ಸ್ ಬಂದ್ಬಿಟ್ರೆ, ಸರ್ಟನ್ ರೆಸಿಸ್ಟೆನ್ಸ್ ಬಂದ್ಬಿಟ್ರೆ ಮುಂದೆ ಇನ್ ಫ್ಯೂಚರ್ ಅವಾಗ ಯಾವಾಗಾದ್ರೂ ಇನ್ಫೆಕ್ಷನ್ಸ್ ಬಂದ್ರೆ ಆ ಆಂಟಿಬಯೋಟಿಕ್ ಮೈಕ್ರೋಬಿಲ್ಸ್ ವರ್ಕೇ ಆಗೋದಿಲ್ಲ. ಹೌದು ಸರ್. ಸರ್ಟನ್ ಪೀಪಲ್ ಏನು ಇರಲ್ಲ, ಜಸ್ಟ್ ಈ ಕಾಮನ್ ಕೋಲ್ಡ್ ಫ್ಲೂ ತರ ಬಂದಿರುತ್ತೆ, ಅದಕ್ಕೆ ಅನ್ನೆಸೆಸರಿ ಆಂಟಿಮೈಕ್ರೋಬಿಲ್ಸ್ ಬೇಡ ಆದ್ರೂ ತಗೊಂಡ್ಬಿಡ್ತಾರೆ. ಸಮ್ ಪೀಪಲ್ ಜಸ್ಟ್ ಬೈ ಗಿವಿಂಗ್ ಒನ್ ಪ್ಯಾರಾಸಿಟಮಲ್, ಸಮ್ ಸಿಟ್ರಿಜಿನ್ ಆರ್ ಮ್ಯಾಂಟೆಕೆಲ್ಸಿ, ಮಾಂಟೆಲ್ ಕಾಸ್ಟ್ ಕೊಟ್ರೆ 2-3 ಡೇಸಿಗೆ ದೇ ವಿಲ್ ಬಿ ಬ್ಯಾಕ್ ಟು ನಾರ್ಮಲ್. ಎಸ್ಪೆಷಲಿ ಟೆಕ್ಕೀಸ್ ಏನ್ ಮಾಡ್ತಾರೆ, ಅರ್ಲಿ ಮಾರ್ನಿಂಗ್ ದೇ ಸ್ಟಾರ್ಟ್ ದೇರ್ ಜರ್ನಿ, ಅರ್ಲಿ ಮಾರ್ನಿಂಗ್ ಸ್ಟಾರ್ಟ್ ಕ್ವಿಕ್, ಸೊ ದೇ ವೋಂಟ್ ಗೋ ಫಾರ್ ಲೈಕ್ ಪ್ರೊಟೆಕ್ಟಿವ್ ಕ್ಲೋತಿಂಗ್ ಹಾಕೊಡೋದಿಲ್ಲ. ಜಸ್ಟ್ ಒಂದ್ ಟಿ ಶರ್ಟ್ ಹಾಕೊಂಡು ಮೆಟ್ರೋದಲ್ಲಿ ಐ ಸೀನ್ ಪೀಪಲ್ ರೂಮಿಂಗ್ ಅರೌಂಡ್ ಮೆಟ್ರೋದಲ್ಲಿ. ಮತ್ತೆ AC ಏನಾಗ್ಬಿಡುತ್ತೆ, ಮೆಟ್ರೋ ಅಲ್ಲಿ ಇನ್ನೂ ಕೋಲ್ಡ್ ಇರೋದ್ರಿಂದ 1 or 2 ಪೀಪಲ್ ಯಾರಿಗ್ ಕೋಲ್ಡ್ ಇರುತ್ತೆ ಅದು ಇಟ್ ಸ್ಟಾರ್ಟ್ ಕಮ್ಯುನಿಕೇಬಲ್ ಡಿಸೀಸ್ ಆಗ್ಬಿಡುತ್ತೆ, ಒಬ್ರಿಗಿಂತ ಒಬ್ರಿಗೆ ಟ್ರಾನ್ಸ್ಮಿಟ್ ಆಗ್ಬಿಡುತ್ತೆ. ಅಂಡ್ ವೇರಿಂಗ್ ಸ್ಲೈಟ್ ಒನ್ ಯೂಸ್ ಅಂಡ್ ಥ್ರೋ ಡೈಲಿ ಮಾಸ್ಕ್ is the best preventive method to bring down the rates. ಇವಾಗ ವಿಕ್ಟೋರಿಯಾ ಹಾಸ್ಪಿಟಲ್ ನಾವು ನೋಡ್ತಿರ್ತೀವಿ, ಜಸ್ಟ್ ಒಂದು ಕೆಮ್ಮು ನೆಗಡಿ ಸ್ಟಾರ್ಟ್ ಆಗಿ 1 ವೀಕ್ ಮಟ್ಟ ಅವ್ರು ಇಗ್ನೋರ್ ಮಾಡಿ ಕಫ ಎಲ್ಲ ಆಗಿ ಲಂಗ್ ಇನ್ಫೆಕ್ಷನ್ಸ್ ಆಗಿ ಬರೋದ್ಕಿಂತ ಪ್ರಿವೆಂಟಿವ್ ಮೆಜರ್ಸ್ ತಗೊಂಡ್ಬಿಟ್ಟು ಸ್ಟಾರ್ಟ್ ವೇರಿಂಗ್ ಮಾಸ್ಕ್ ಅಂಡ್ ಡಿಸ್ಟೆನ್ಸಿಂಗ್ ಮಾಡ್ಕೊಂಡ್ಬಿಟ್ಟು, ಕೋಲ್ಡ್ ಇದೆ ಅಂತ ಏನ್ ಮಾಡ್ಬಿಡ್ತಾರೆ, ಎಲ್ಲಾ ಬಾಗಿಲು ಕಿಟಕಿ ಮುಚ್ಚಾಕ್ಬಿಡ್ತಾರೆ. ಅದೇನಾಗುತ್ತೆ, ಮನೆಯಲ್ಲಿ ಅದು ಇದನ್ನ ಅಲ್ಲೇ ಅದು ವೆಂಟಿಲೇಷನ್ ಆಗ್ಲಾರ್ದೇನೆ ಒಬ್ರಿಗಿಂತ ಒಬ್ರಿಗೆ ಅದು ಸೊಗಡು ಬಡಿಯೋದು ಅಂತ ಹೇಳ್ತೀವಿ ನಾವು ಕನ್ನಡದಲ್ಲಿ ಹೇಳೋದಾದ್ರೆ. ಒಬ್ರಿಗಿಂತ ಒಬ್ರಿಗೆ ಟ್ರಾನ್ಸ್ಮಿಟ್ ಆಗಿ ಚಿಕ್ಕ ಮಕ್ಕಳದಿಂದ ಹಿಡ್ಕೊಂಡು ಏಜ್ ಆದವ್ರಿಗೆ ಎಲ್ಲರಿಗೂ ಫಾಸ್ಟ್ ಆಗಿ ಬಂದ್ಬಿಡುತ್ತೆ. ಸೊ ದಟ್ ಈಸ್ ವಾಟ್ ಐ ಹ್ಯಾವ್ ಸೀನ್ ಮಚ್ ಆಫ್ ದ ಕೇಸಸ್. ಒಬ್ಬರಿಂದ ಸ್ಟಾರ್ಟ್ ಆಗಿ ಸ್ಪ್ರೆಡ್ ಆಗುತ್ತೆ.
ಓಕೆ, ಒಬ್ಬರಿಂದ ಒಬ್ಬರಿಗೆ ಇದು ಸ್ಟಾರ್ಟ್ ಆಗ್ಬಿಡುತ್ತೆ. ಸೊ ಪ್ರಿವೆಂಟಿವ್ ಮೆಜರ್ಸ್ ಇನ್ನೂ ಏನಾದ್ರೂ ನಿಮ್ಗೆ ಬೇಕಂದ್ರೆ ನಾನು ಬೈ ಈವ್ನಿಂಗ್ ಡ್ರಾಪ್ ಯು ವಾಟ್ಸ್ಆಪ್, ನಿಮ್ಗೆ ಏನಾದ್ರು ಕ್ವೆರೀಸ್ ಇದ್ರೆ ಮೋರ್ ಯು ಆಡ್ ಮಾಡಿ. ನಾನು ಹಾಸ್ಪಿಟಲ್ ಅಲ್ಲಿ ಇದ್ದೀನಿ, ಮೋರ್ ಥಿಂಗ್ಸ್ ಐ ಕ್ಯಾನ್ ಆಡ್ ಯು ಲೆಟರ್ ಫ್ರಮ್. Fine, sir. Sir, I need another one important thing, sir. Your photographs while you are in hospital, sir, if you can. Some 2-3 photos for representation purposes. ಓಕೆ, You are seen in hospital like that, or treating patients or whatever. ನಾವು USTC ನಮ್ದೊಂದು ಅರ್ಬನ್ ಫೀಲ್ಡ್ ಪ್ರಾಕ್ಟೀಸ್ ಏರಿಯಾ ಅಂತ ಬರುತ್ತೆ. ಎವ್ರಿ ಮೆಡಿಕಲ್ ಕಾಲೇಜಿಗೆ ಒಂದು ಕಮ್ಯುನಿಟಿ ಏರಿಯಾ, ಒಂದು ಸರ್ಟನ್ ಪಾಪ್ಯುಲೇಷನ್ ಹೂ ಆರ್ ಅಂಡರ್ ಲೈಕ್ ಪವರ್ಟಿ ಲೈನ್, ವಿ ಶುಡ್ ಟೇಕ್ ಕೇರ್ ಆಫ್ ದೇರ್ ಹೆಲ್ತ್. ಆ ತರ ನಾವು ಕ್ಯಾಂಪಿಗೆ ಹೋಗಿರ್ತೀವಿ, ಮನೆ ಮನೆ ಹೌಸ್ ಟು ಹೌಸ್ ವಿಸಿಟ್. ಅಲ್ಲಿ ನಾವು ನೋಡಿರ್ತೀವಿ, ಅವ್ರನ್ನ ನಾವೇನ್ ಮಾಡ್ತೀವಿ, ನಮ್ ನಿಯರೆಸ್ಟ್ ಹೆಲ್ತ್ ಸೆಂಟರ್ ಗೆ ರೆಫರ್ ಮಾಡಿ ಅವ್ರಿಗೆ ಫ್ರೀ ಆಫ್ ಟ್ರೀಟ್ಮೆಂಟ್ ಕೊಡ್ತಿರ್ತೀವಿ. ಅದನ್ನ ಪಿಕ್ಸ್ ಬೇಕಾದ್ರೆ ಕಳಿಸ್ಬೋದು. ವಿಕ್ಟೋರಿಯಾ ಹಾಸ್ಪಿಟಲ್ ಅಂತ ನಾನು 3rd ಇಯರ್ ಅಲ್ಲಿ ಇರೋದ್ರಿಂದ ನಂದು ಹಾಸ್ಪಿಟಲ್ ಪೋಸ್ಟಿಂಗ್ ಮುಗಿದಿದೆ. Okay. ನಿಮಗೆ ರಿಲೇಟಿವ್ ಪಿಕ್ಸ್ ಬೇಕಾದ್ರೆ ನಾನು ಕಳಿಸ್ಬೋದು ಅಷ್ಟೇ. Anything, sir. Any photos wherein you are seen. Okay. Please, sir. I'm messaging you on. If you want me to add comments or suggestions, I can drop you by end of the day. Or ನಿಮ್ಗೆ ಯಾವಾಗ ಸ್ಟೋರಿ ಅಂತ ಹೇಳಿದ್ರೆ ನಾನು I can connect you back again. Okay, sir. Actually, I have noted all the points that you have told me now. So using that content, I'll be composing a new story. Okay. So it will be published by evening. So the only thing I need from you is a few photographs of yours wherein in which you are seen clearly. And sir, your designation, please, sir. Sorry? Your designation, sir. Present designation. Class. Okay, sir. I'll message you in WhatsApp, sir. Yes, sir. Thank you so much, sir. Very Happy much, day, sir. sir. Happy day, sir. Thank you so much, sir.